ಎರಡನೆಯದು, ಈ 824ರಲ್ಲಿ ತಾಯಿ ಸ್ವತಂತ್ರತೆಯ ಕಹಳೆಯನ್ನು ಊದುದಳು ಅನ್ನತಕ್ಕಂಥ ಇತಿಹಾಸ ಇದೆಯಲ್ಲ, ಈ ಇತಿಹಾಸಕ್ಕೆ ಪೂರಕ ಏನು ಅಂತ ಹೇಳಿದ್ರೆ ಈ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತು. ಯಾಕೆ ಘೋಷಣೆ ಮಾಡ್ತು ಅಂದ್ರೆ, ಈ ದೇಶದೊಳಗಡೆ ಸನಾತನ ಧರ್ಮದೊಳಗಡೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯತೆ ಹಕ್ಕಿರಲಿಲ್ಲ. ಅವರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಅವರಿಗೆ ಯಾವುದೇ ರೀತಿಯಾದಂತಹ ಪರಂಪರೆ ಒಳಗಡೆ ಹೊರಗಡೆ ಬರಲಿಕ್ಕೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ. ಓದಲಿಕ್ಕೆ ಅವಕಾಶ ಇರಲಿಲ್ಲ. 12ನೇ ಶತಮಾನದಲ್ಲಿ ಕರ್ನಾಟಕದ ಮೊಟ್ಟ ಮೊದಲನೆಯ ಕವಿತ್ರಿಯಾಗಿರ್ತಕ್ಕಂಥ ಅಕ್ಕಮಹಾದೇವಿಯನ್ನು ಕೊಡುವುದರೊಂದಿಗೆ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯತೆ ಕೊಟ್ಟಿದ್ದಕ್ಕಾಗಿ ಆ ಬಸವಣ್ಣನವರ ಕಲ್ಪನೆಯನ್ನು ಇಟ್ಟುಕೊಂಡು ಹೋರಾಟ ಮಾಡಿರ್ತಕ್ಕಂಥ ರಾಣಿ ಚೆನ್ನಮ್ಮ ಆ ಪರಂಪರೆಯ ಒಳಗಿರುವುದರಿಂದ ಈ ಸ್ವತಂತ್ರತೆಯ ಕಹಳೆಯನ್ನು ಓದಲಿಕ್ಕೆ ಸಾಧ್ಯ ಆಯಿತು ಅನ್ನತಕ್ಕಂಥದನ್ನ ಇತಿಹಾಸದಲ್ಲಿ ಗಮನಿಸಿಕೊಳ್ಳಬೇಕಾಗಿರ್ತಕ್ಕ. ಅಷ್ಟು ಬೇಗ ಹೆಣ್ಣು ಮಕ್ಕಳು ಹೊರಗಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ರಿ. ಅದು 1824 ಮಹಿಳೆ ಹೊರಗಡೆ ಬರಬೇಕಾದ್ರೆ ಅದಕ್ಕೆ ಧೈರ್ಯ ಯಾರು? ಆ ಧೈರ್ಯವನ್ನು ತುಂಬಿದವರು ಯಾರು? 1000 ವರ್ಷದ ಹಿಂದೆ ಇತಿಹಾಸವನ್ನ ಕೊಟ್ಟಿರ್ತಕ್ಕಂತಹ ಆ ಬಸವ ತತ್ವದ ಆ ಕ್ರಾಂತಿಯ ಚಳುವಳಿ ಇದೆಯಲ್ಲ, ಆ ಚಳುವಳಿಯನ್ನು ಒಳಗೊಂಡಿರ್ತಕ್ಕಂತಹ, ಬಳುವಳಿಯನ್ನು ಪಡೆದುಕೊಂಡಿರ್ತಕ್ಕಂಥ, ಬಳ್ಳಿಯನ್ನು ಹಿಡಿದುಕೊಂಡಿರ್ತಕ್ಕಂತಹ ಇಲ್ಲಿಯ ಕಲ್ಮಠದ ಗುರುಸಿದ್ಧ ಮಹಾಸ್ವಾಮೀಜಿಯವರು ಪರಮ ಪೂಜ್ಯರಾಗಿರ್ತಕ್ಕಂಥವ್ರು ಚೆನ್ನಮ್ಮನ ಹೃದಯದಲ್ಲಿ ಬಿತ್ತಿರುವುದರಿಂದ ಚೆನ್ನಮ್ಮ ಹಿಡಿದಿರ್ತಕ್ಕಂಥ ಲಿಂಗ ಇದೆಯಲ್ಲ, ಆ ಲಿಂಗದ ಅನುಭವದ ವ್ಯವಸ್ಥೆ ಒಳಗಡೆ ಕ್ರಾಂತಿ ಆಯಿತು ಅನ್ನತಕ್ಕಂಥದ್ದನ್ನು ಇತಿಹಾಸದಲ್ಲಿ ಕಂಡುಕೊಳ್ಳಬೇಕಾಗಿರ್ತದೆ. ಒಂದು ಕ್ರಾಂತಿಗೆ ಹಿನ್ನೆಲೆ ಇರ್ತದೆ, ಸುಮ್ಮನೆ ಕ್ರಾಂತಿ ಆಗೋದಿಲ್ಲ. ಬೆಳವಡಿ ಮಲ್ಲಮ್ಮ ಹೆಣ್ಣು ಮಕ್ಕಳ ಸೈನ್ಯವನ್ನ ಕಟ್ಟುದಳು. ಒಂದು ಕಡೆ ರಾಣಿ ಅಬ್ಬಕ್ಕವನ್ನ ನೋಡ್ತೇವೆ ನಾವು, ಇನ್ನೊಂದು ಕಡೆ ಕೆಳದಿಯ ಚೆನ್ನಮ್ಮನನ್ನ ನೋಡ್ತೇವೆ ನಾವು ಇತಿಹಾಸದೊಳಗಡೆ. ಒಂದು ಕಡೆ ಕೆಳದಿಯ ಚೆನ್ನಮ್ಮನ ನೋಡ್ತೇವೆ, ಇನ್ನೊಂದು ಕಡೆ ಕಿತ್ತೂರು ಚೆನ್ನಮ್ಮನ ನೋಡ್ತೇವೆ, ಇನ್ನೊಂದು ಕಡೆ ಬೆಳವಡಿ ಚೆನ್ನಮ್ಮನನ್ನು ನೋಡ್ತೇವೆ. ಎಂತದ್ರಿ ಇತಿಹಾಸವನ್ನ ಓದ್ತಾ ಹೋದ್ರೆ ಬಹಳ ಇದೆ, ಹೇಳುವ ಸಮಯ ಅಲ್ಲ. ಇಡೀ ಹಿಂದೂ ರಾಷ್ಟ್ರವನ್ನ ಕಟ್ಟಬೇಕು ಅನ್ನತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಶಿವಾಜಿಗೆ ಆಶ್ರಯವನ್ನು ಕೊಟ್ಟು ಅವರ ಮಕ್ಕಳಿಗೆ ಜೀವನವನ್ನ ಕೊಟ್ಟಂತ ಸ್ಥಳ ಯಾವ್ದಾರಿದ್ರೆ ಅದು ಕಿತ್ತೂರಿನ ಬೆಳವಡಿ ಮತ್ತು ಚೆನ್ನಮ್ಮನ ಕ್ಷೇತ್ರ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಯಾವತ್ತು ಮನುಷ್ಯನಿಗೆ ಇತಿಹಾಸದ ಪ್ರಜ್ಞೆ ಇರಬೇಕು. ಬಹಳ ಜನ ಅಭಿಮಾನದಿಂದ ಮಾತನಾಡ್ತಾರೆ, ಅಭಿಮಾನದಿಂದ ಮಾತನಾಡಬಾರದು, ಅನುಭವದಿಂದ ಮಾತನಾಡ. ಅಭಿಮಾನದಿಂದ ಮಾತನಾಡೋದಿಲ್ಲ, ಅನುಭವದಿಂದ ಮಾತನಾಡಬೇಕಾಗ್ತದೆ. ಹಾಗಾಗಿ ಈ ಇತಿಹಾಸದ ಪ್ರಜ್ಞೆನ ಹುಡುಕಿಕೊಂಡು ಹೋದ್ರೆ ಬಹಳ ದೊಡ್ಡ ಇತಿಹಾಸ ಇದಕ್ಕೆ. ಆ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಯುದ್ಧವನ್ನ ಮಾಡಬೇಕಾದ್ರೆ ಧೈರ್ಯ ಯಾವುದು? ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ಶಬ್ದ ಇದೆಯಲ್ಲ, ಇದನ್ನು ಕೊಟ್ಟವರು ಬಸವಣ್ಣ. ಆ ಹೆಣ್ಣು ಮಕ್ಕಳನ್ನ ಹೊರಗಡೆ ತಂದವರು ಬಸವಣ್ಣ. ಅದಕ್ಕಾಗಿ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಲ್ಲ, ಅದು ನಿಜವಾದಂತ ಧನ್ಯತೆಯ ಕೆಲಸ. ಜೋರಾದ ಚಪ್ಪಾಳೆನ ತೊಟ್ಟೋದ್ರೊಂದಿಗೆ ಆ ಸಾಂಸ್ಕೃತಿಕ ನಾಯಕದ ಕೊಡುಗೆಯನ್ನು ನಾವು ಸ್ಮರಿಸಬೇಕನ್ನತಕ್ಕಂಥ ಮಾತಿನೊಂದಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತದೆ. ನಾನು ಬಾಬಾ ಸಾಹೇಬ್ ನಮ್ಮ MLA ಅವರಲ್ಲಿ, ನಮ್ಮ ಸತೀಶಣ್ಣ ಅವರಲ್ಲಿ ವಿನಂತಿಸ್ಕೊಳ್ತೇನೆ, ಗ್ರಾಮೀಣ ಹೆಣ್ಣು ಮಕ್ಕಳ ಇಂಜಿನಿಯರಿಂಗ್ ಕಾಲೇಜು ತರಬೇಕು ಈ ಭಾಗಕ್ಕೆ ಅನ್ನತಕ್ಕಂಥದ್ದು ನನ್ನ ಬಹಳ ದಿನದ ಬಯಕೆ ಇದೆ. ಗ್ರಾಮೀಣ ಹೆಣ್ಣು ಮಕ್ಕಳಿಗಾಗಿ ಒಂದು ಇಂಜಿನಿಯರ್ ಕಾಲೇಜು ತರಬೇಕು. ಗ್ರಾಮೀಣ ಹೆಣ್ಣು ಮಕ್ಕಳಿಗಾಗಿ ಚೆನ್ನಮ್ಮನ ಹೆಸರಿನಲ್ಲಿ ಈ ಭಾಗದಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜ್ ತರಬೇಕು, ಮೆಡಿಕಲ್ ಕಾಲೇಜುಗಳನ್ನು ತರಬೇಕು ಸರ್ಕಾರದ ವತಿಯಿಂದ. ಆ ಚೆನ್ನಮ್ಮನ ಹೆಸರಿನೊಳಗಡೆ ಅಂತ ಕೆಲಸ ಕಾರ್ಯಗಳಾದಾಗ, ಶಿಕ್ಷಣ ಬಂದಾಗ ಮನುಷ್ಯನ ಬದುಕು ಬದಲಾವಣೆ ಆಗ್ತದೆ. ಶಿಕ್ಷಣದಿಂದನೇ ಮನುಷ್ಯ ಉತ್ಪತ್ತಿಯನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದನ್ನ ಕಾಣಬೇಕು.